ವೀಕ್ಷಕರೇ ನಮಸ್ಕಾರ. ಮೋಸಕ್ಕೆ ಒಳಗಾಗುವವರು ಇರುವವರೆಗೂ ಮೋಸ ಮಾಡುವವರು ಇದ್ದೇ ಇರ್ತಾರೆ ಎಂಬ ಮಾತಿದೆ. ಇತ್ತೀಚೆಗೆ ಸೈಬರ್ ವಂಚನೆಗಳು, ಚೈನ್ ಬಿಸಿನೆಸ್ ವಂಚನೆಗಳು ವ್ಯಾಪಕವಾಗಿ ನಡೆಯುತ್ತಿವೆ. ಆದರೂ ನಮ್ಮ ಜನರು ಎಚ್ಚೆತ್ತುಕೊಂಡಂತೆ ಕಾಣುತ್ತಿಲ್ಲ. ಯಾರಾದ್ರೂ ಇದಕ್ಕೆ ಇನ್ವೆಸ್ಟ್ ಮಾಡಿ ಹಣ ಡಬಲ್ ಆಗುತ್ತದೆ ಅಂದ್ರೆ ಸಾಕು, ನಮ್ಮ ಜನ ಕಣ್ಣು ಮುಚ್ಚಿ ಅಂಥದಕ್ಕೆ ತಾವು ದುಡಿದ ಹಣವನ್ನು, ಉಳಿತಾಯ ಮಾಡಿದ ಹಣವನ್ನು ಇನ್ವೆಸ್ಟ್ ಮಾಡಿ ಬಿಡುತ್ತಾರೆ. ಆ ಬಿಸ್ನೆಸ್ ಎಂಥದ್ದು, ಅದರ ಓನರ್ ಯಾರು, ಅದರ ಆಫೀಸ್ ಎಲ್ಲಿದೆ, ಅವರ ಬ್ಯಾಕ್ ಗ್ರೌಂಡ್ ಹೇಗಿದೆ, ಆನ್ಯುವಲ್ ಟರ್ನ್ ಓವರ್ ಎಷ್ಟಿದೆ, ಆ ಬಿಸ್ನೆಸ್ ಎಷ್ಟು ವರ್ಷದಿಂದ ಕಾರ್ಯನಿರ್ವಹಿಸುತ್ತಿದೆ, ಮೂಲ ಬಂಡವಾಳ ಎಷ್ಟಿದೆ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಹೇಗಿದೆ, ಇದ್ಯಾವುದನ್ನು ನೋಡುವುದಕ್ಕೆ ಹೋಗಲ್ಲ. ಯಾಕಂದ್ರೆ ನಮ್ಮ ಜನರಿಗೆ ಹಣ ಡಬಲ್ ಆಗ್ಬೇಕು, ಕುಳಿತಲ್ಲೇ ಸಂಪಾದನೆ ಮಾಡಬೇಕು. ಜನರ ಈ ಮನಸ್ಥಿತಿಯನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡ ಕೆಲವು ಚೈನ್ ಬಿಸ್ನೆಸ್ ನಕಲಿ ಕಂಪನಿಗಳು ಆಪ್ ಗಳನ್ನ ಇಲ್ಲಿಗಲ್ ರೀತಿಯಲ್ಲಿ ರಚಿಸಿಕೊಂಡು ಚೈನ್ ಬಿಸ್ನೆಸ್ ಚಟುವಟಿಕೆಗೆ ಇಳಿಯುತ್ತೆ. ಇತ್ತೀಚೆಗೆ ಇಂಥದ್ದೇ ಒಂದು ಕಂಪನಿ ದೇಶಾದ್ಯಂತ ಜನರಿಗೆ ವಂಚನೆ ಮಾಡಿದ ಪ್ರಕರಣವೊಂದು ಬೆಳಕಿಗೆ ಬಂದಿದೆ. ಅದೇ RPC, ರೆಕಾರ್ಡೆಡ್ ಪಿಕ್ಚರ್ ಕಂಪನಿ. ತನ್ನದೊಂದು ಆಪ್ ರಚಿಸಿ ಅದರಲ್ಲಿ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ರೀತಿಯಲ್ಲಿ ಜನರನ್ನ ಇನ್ವೆಸ್ಟ್ ಮಾಡುವಂತೆ ಪ್ರೋತ್ಸಾಹಿಸಿ ಆಪ್ ನಲ್ಲಿ ಬರುವ ಜಾಹೀರಾತುಗಳನ್ನ, ಟ್ರಯಲ್ಸ್ ಗಳನ್ನ ನೋಡುತ್ತಾ ಇದ್ರೆ ಸಾಕು, ದಿನಕ್ಕೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಿರುತ್ತೇವೋ ಅದರ ಆಧಾರದಲ್ಲಿ ಇಂತಿಷ್ಟು ಸಂಪಾದನೆ ಮಾಡಬಹುದು ಎಂದು ಹೇಳಿ ಜನರನ್ನ ಆಕರ್ಷಿಸಿತ್ತು. ಮೊದಲ 2 ತಿಂಗಳು ಜನರಿಗೆ ರಿಟರ್ನ್ಸ್ ಕೂಡ ಜಮೆ ಆಗಿತ್ತು. ಬೇರೆಯವರನ್ನ ಈ ಬಿಸ್ನೆಸ್ಗೆ ಜಾಯಿನ್ ಆಗುವಂತೆ ಮಾಡಿದರೆ ಅದಕ್ಕೂ ಇಂತಿಷ್ಟು ಮೊತ್ತ ಎಂದು ಕೂಡ ಆ ನಕಲಿ ಕಂಪನಿ ನಿಗದಿ ಮಾಡಿಕೊಂಡಿತ್ತು. ಜನರು ಎಲ್ಲರನ್ನೂ ಈ ಚೈನ್ ಬಿಸ್ನೆಸ್ಗೆ ಸೇರಿಸಿಕೊಳ್ಳಲು ದುಂಬಾಲು ಬಿದ್ದರು. ಕೆಲವೊಂದು ನಗರಗಳಲ್ಲಿ ಈ ನಕಲಿ ಕಂಪನಿ ಇನ್ವೆಸ್ಟರ್ಗಳ ಸಮಾವೇಶವನ್ನ ಮಾಡಿ ಟೀ ಶರ್ಟ್ ಗಳನ್ನ ವಿತರಿಸಿತ್ತು. ಇತ್ತೀಚೆಗೆ ಈ ಆಪ್ ನಿಂದ ಹಣ ಪಡೆಯಲು ಆಗುತ್ತಿಲ್ಲ, ಆಕ್ಟಿವೇಶನ್ ಫೀಸ್ ಅಂತ ಒಂದಷ್ಟು ಮೊತ್ತವನ್ನ ಪೇ ಮಾಡಿ ಆಧಾರ್ ಕಾರ್ಡ್ ವೆರಿಫೈ ಮಾಡಿ ಎಂದೆಲ್ಲ ಕೇಳುತ್ತಿದ್ದಾರೆ ಎಂಬ ಮಾಹಿತಿ ಬಂದಿದೆ. ಇದಾದ ನಂತರ ನಿಮಗೆ ಬೋನಸ್ ರೂಪದಲ್ಲಿ ಹಣವನ್ನ ವಿತ್ಡ್ರಾವಲ್ ಮಾಡಲು ಅವಕಾಶ ಕೊಡುತ್ತೇವೆ ಎಂದು ಆಪ್ ನಲ್ಲಿ ಸೂಚನೆ ಬಂದಿದೆಯಂತೆ. ಆ ಫೀಸ್ ಅನ್ನು ಕಟ್ಟಿದ ನಂತರ ಯಾವುದೇ ರೀತಿಯ ಸೂಚನೆಗಳು ಬಂದಿಲ್ಲವೆಂದು ಇನ್ವೆಸ್ಟ್ ಮಾಡಿದವರು ತಿಳಿಸಿದ್ದಾರೆ. ಅಲ್ಲಿಗೆ ಈ ನಕಲಿ ಆಪ್ ನಲ್ಲಿ ಇನ್ವೆಸ್ಟ್ ಮಾಡಿದವರ ಹಣ ಆ ನಕಲಿ ಕಂಪನಿಯ ಪಾಲಾಗುತ್ತೋ ಎಂಬ ಆತಂಕದಲ್ಲಿ ಇನ್ವೆಸ್ಟ್ ಮಾಡಿದ ಜನರಿದ್ದಾರೆ. ಅದೊಂದು ಅಸಲಿ ಬಿಸ್ನೆಸ್ ಆಗಿದ್ದರೆ ಜಾಯಿನ್ ಆಗುವ ಸಮಯದಲ್ಲಿ ಆಧಾರ್ ಕಾರ್ಡ್ ವೆರಿಫೈ ಮಾಡಿಸುತ್ತಿತ್ತು. ಇದನ್ನು ಕೂಡ ನಮ್ಮ ಜನರು ಅರಿಯದಷ್ಟು ಮೂರ್ಖರಾದ್ರು. ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯೊಂದರಲ್ಲೇ 10ಕ್ಕೆ 5 ಮನೆಗಳಲ್ಲಿ ಈ ನಕಲಿ ಕಂಪನಿಗೆ ಇನ್ವೆಸ್ಟ್ ಮಾಡಿದವರು ಸಿಗುತ್ತಾರೆ. ಅದರಲ್ಲಿ ವಿದ್ಯಾವಂತರು, ಸರ್ಕಾರಿ ನೌಕರರು ಕೂಡ ಇದ್ದಾರೆ ಅನ್ನೋದು ವಿಪರ್ಯಾಸ. ಈಗ ಇದನ್ನು ಭೇದಿಸುವುದು ಕೂಡ ಕಷ್ಟ. ಒಂದು ಮಾಹಿತಿಯ ಪ್ರಕಾರ RPCಗೆ ಭಾರತದಲ್ಲಿ ಎಲ್ಲೂ ಕಚೇರಿ ಇಲ್ಲ ಎಂದು ತಿಳಿದು ಬಂದಿದೆ. ಅದು ಚೀನಾ ನಿರ್ಮಿತ ಆಪ್ ಸಿಂಗಾಪುರದಿಂದ ಕಾರ್ಯಾಚರಣೆ ಮಾಡುತ್ತಿತ್ತು ಅಂತ ತಿಳಿದು ಬಂದಿದೆ. ಈಗ ಆಧಾರ್ ಕಾರ್ಡ್ ವೆರಿಫೈ ಮಾಡಿಸಿದರೆ ಮತ್ತೊಮ್ಮೆ ಸೈಬರ್ ವಂಚನೆಗೆ ಒಳಗಾಗುವ ಆತಂಕವೂ ಇದೆ. ಇನ್ನಾದರೂ ನಮ್ಮ ಜನರು ಎಚ್ಚೆತ್ತುಕೊಂಡರೆ ಒಳಿತು. ಯಾವುದೇ ಚೈನ್ ಬಿಸಿನೆಸ್ ಕಂಪನಿಗಳು ನಿಮ್ಮನ್ನು ಜಾಯಿನ್ ಮಾಡಿಸಲು ಮುಂದಾದರೆ ಎಕಾನಮಿಕ್ ಎಕ್ಸ್ಪರ್ಟ್ ಗಳನ್ನ ಒಮ್ಮೆ ಕನ್ಸಲ್ಟ್ ಮಾಡಿ, ಅದರ ಬ್ಯಾಕ್ ಗ್ರೌಂಡ್ ತಿಳಿಯಲು ಪ್ರಯತ್ನಿಸಿ. ಕೊನೆಗೆ ಅದು ಜೆನ್ಯೂನ್ ಎಂದು ನಿಮಗೆ ಅನಿಸಿದರೆ ಮಾತ್ರ ಅದಕ್ಕೆ ಜಾಯಿನ್ ಆಗಿ. ಯಾರದೋ ಮಾತಿಗೆ ಮರುಳಾಗಬೇಡಿ. ನಿಮ್ಮ ಅತ್ಯಪ್ತ ಕುಟುಂಬದವರೇ ಹೇಳಿದ್ರು ಅದನ್ನ ನಂಬೇಡಿ. ಯಾಕಂದ್ರೆ ನೀವು ದುಡಿದ ಹಣಕ್ಕೆ ಅದರದೇ ಆದ ಬೆಲೆ ಇದೆ. ನೀವು ಯಾವುದೋ ಕಾರಣಕ್ಕೆ ಅದನ್ನು ಉಳಿತಾಯ ಮಾಡುತ್ತೀರಿ, ಅದನ್ನು ಯಾರಿಗೋ ಮರುಳಾಗಿ ಕಳೆದುಕೊಳ್ಬೇಡಿ. ಇನ್ನಾದರೂ ಇಂತಹ ನಕಲಿ ಚೈನ್ ಬಿಸಿನೆಸ್ ಕಂಪನಿಗಳ ಬಗ್ಗೆ ಎಚ್ಚರದಿಂದಿರಿ. ನೆನಪಿಡಿ, ಮೋಸಕ್ಕೆ ಒಳಗಾಗುವವರು ಇರುವವರೆಗೂ ಮೋಸಗಾರರು ಇದ್ದೇ ಇರ್ತಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಿತಮ್ ಕನ್ನಡ.